ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಅನೇಕ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರ ಇನ್ನೂ ಕೂಡ ಇದ್ದಾರೆ. 28 ವರ್ಷಗಳಿಂದ ಅನೇಕರು ಪಕ್ಷದ ಒಳಗಡೆನೇ ಇದ್ದಾರೆ. ಆದರೆ ಇವರಿಗೆ ಯಾವುದೇ ಲಾಭ ಸಿಕ್ಕಿಲ್ಲ. ಕೇವಲ 2-3 ಜನರಿಗೆ ಮಾತ್ರ ಸಿಕ್ಕಿದೆ. ಅದರ ಬಹುತೇಕ ನಿಷ್ಠಾವಂತ ಕಾರ್ಯಕರ್ತರು ಕೂಡ ನಾರಾಜಾಗೂ ಇದ್ದಾರೆ. ಅದರಲ್ಲಿ ಅನೇಕರಿದ್ದಾರೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದೆ. ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ದ ಒಂದು ಮೆಂಬರ್ಶಿಪ್ ಕೊಡಲಿಕ್ಕಾಗಿಲ್ಲ ಇವರಿಗೆ, ಒಂದಿಬ್ಬರನ್ನು ಬಿಟ್ಟರೆ. ಜಗದೀಶ್ ಶೆಟ್ಟರ್ ಅಂತೂ ನಾಪತ್ತೆ ಇದ್ದಾರೆ. ಈ ಹಳೆ ಕಾರ್ಯಕರ್ತನ ಇವರು ಬಿಟ್ಟಿದ್ದಾರೆ. ಸಂಜಯ್ ಪಾಟೀಲರು ಕೂಡ ಇದನ್ನು ಗಮನಿಸಬೇಕು. ಯಾಕಂದರೆ ನೀವು ಉಸ್ತುವಾರಿ ಕೊಟ್ಟಿದ್ದೀರಿ. ಉಸ್ತುವಾರಿ ಕೊಟ್ಟರೆ ನಗರ ಸಹಿತ ನಿಮ್ಮ ವ್ಯಾಪ್ತಿಯಲ್ಲೇ ಬರ್ತೈತೆ. ಅದು 18 ಕ್ಷೇತ್ರವನ್ನು ಗೆಲ್ಲಿಸಿಕೊಡ್ಬೇಕಾಗಿದೆ. 18ರಲ್ಲಿ 11 ಗೆಲ್ಲಿಸಿಕೊಡ್ಬೇಕಾಗಿದೆ. ಕೇವಲ ಸುಭಾಷ್ ಪಾಟೀಲ್ ಆಯಿತು, ನಂತರ ರಮೇಶ್ ಜಾರಕಿಹೊಳಿ ಮಾತು ಇಲ್ಲಿ ನಡೀತಾ ಇದೆ. ದೊಡ್ಡ ಆರೋಪ ಇದೆ. ಅದು ಇತ್ತಿತ್ತಲಾಗಿ ಬಂದವರು. ಅವರು ಅದರ 30 ವರ್ಷದಿಂದ ಹನುಮಸಾಗರ್ ಅಂತಿದ್ದರು, ಬಾಬುಲಾಲ್ ರಾಜ್ಪುರ್ ಅಂತಿದ್ದರು. ಹನುಮಸಾಗರ್ ಈಗಿಲ್ಲ, ಆದರೆ ಅವರು ಕೂಡ ಪಕ್ಷಕ್ಕೆ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಉಜ್ವಲ ಬಡವನಾಚೆ ಇನ್ನೂ ಇದ್ದಾರೆ. ಅವರಿಗೇನೋ ಒಂದು ದೊಡ್ಡ ಮೆಂಬರ್ಶಿಪ್ ಅಷ್ಟೇ ಕೊಟ್ಟಿದ್ದಾರೆ, ಯಾವುದೇ ಅಧಿಕಾರವನ್ನು ಕೊಟ್ಟಿಲ್ಲ. ಇಲ್ಲಿ ನಗರದಲ್ಲಿ ದೀಪಕ್ ಜಮಖಂಡಿ ಅವರು ಅಭಯ್ ಪಾಟೀಲ್ನ ಎಷ್ಟು ಸಲ ಆರಿಸ್ತಂದರು? 1 ಸಲ ಆರಿಸ್ತಂದರು, 2ನೇ ಸಲ ಆರಿಸ್ತಂದರು. ಈಗ ಅವರನ್ನು ದೂರ ಇಟ್ಟಿದ್ದಾರೆ. ದೀಪಕ್ ಜಮಖಂಡಿ ಅವ್ರು ಎಷ್ಟು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು. ಅವ್ರನ್ನ ದೂರ ಇರೋದು ಎಷ್ಟು ಸರಿ. ಅವ್ರು ಹೇಳ್ತಾ ಇದ್ದಾರೆ, ಈಗ 28ಕ್ಕೆ ಬರಲಿ, ನಾವು ಬುದ್ಧಿ ಕಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಪ್ರಸಾದ್ ಕುಲಕರ್ಣಿ ಏನೋ ಒಂದು ರೈಲ್ವೇದ ಮೆಂಬರ್ಶಿಪ್ ಮಾಡಿದ್ರಿ, ಅಟ್ಟಕ್ಕೆ ಮುಗಿಲಿಲ್ಲ. ಅದು ಮಂಗಳ ಅಂಗಡಿಯವ್ರು ಮಾಡಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಅವರು ಇವ್ರನ್ನ ಮಾತಾಡ್ಸಂತ ಯಾರಲ್ಲ. ಇನ್ನೂ ಅನೇಕರಂದರೆ ಅಶ್ವಿನಿ ಲೆಂಗಡೆ ಇದ್ದಾರೆ, ಮೀನಾ ಪುರಿ ಅಂತಿದ್ದಾರೆ, ಸಂಜಯ್ ಬೆಳಗಾವ್ಕರ, ಸಂಜಯ ಸವಾಶೇರಿ, ರಾಜೇಂದ್ರ ಪವಾರ, ಚಿದಂಬರ ದೇಶಪಾಂಡೆ, ಇವರೆಲ್ಲರೂ 28 ವರ್ಷದಿಂದನೇ ಇದ್ದಾರೆ. ಈಗ ಆಗ್ತು ಬಂತು. ಮತ್ತು ಬೆಳಗಾವಿಯಲ್ಲಿ ಮೊದಲಲ್ಲಿ ಬಿ ಜೆ ಪಿ ಇತ್ತು, ಇವರೇ ತಂದವರು. ಈಗ ಪಕ್ಷದವರು ಇವರೇನೇ ಮರ್ತಿದ್ದಾರೆ. ಹೊಸ ಕ್ಯಾಂಡಿಡೇಟ್ಗಳನ್ನು ಹುಡುಕಿ ಅವ್ರಿಗೆ ಟಿಕೆಟ್ ಕೊಡ್ತಾಯಿದ್ದಾರೆ. ಅಟ್ಲೀಸ್ಟ್ ಇವರಿಗೆ ಕೇಂದ್ರ ಸರ್ಕಾರದ ಏನೋ ಒಂದು ಯೋಜನೆಗಳಿದಾವಲ್ಲ, ಅದು ಅನುಷ್ಠಾನದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಮಾಡ್ಬೋದಿತ್ತು. ಅನೇಕ ಡಿಪಾರ್ಟ್ಮೆಂಟ್ಗಳಿವೆ, ಅಲ್ಲಿ ಮೆಂಬರ್ಶಿಪ್ ಮಾಡ್ಬೋದಿತ್ತು. ಅದು ಮಾಡಿಲ್ಲ. ಇನ್ನು ಆಶ್ಚರ್ಯ ಅಂತಂದರೆ 6 ವರ್ಷದಿಂದ ಇರಾನ್ನ ಕಡಾಡಿದ್ರು. ಅವರೇನು 4-5 ಜನ ಹೊಸ ಕಾರ್ಯಕರ್ತನ ತೆಗೆದುಕೊಳ್ಳೋದು, ಜೇರ್ಲಿ ಅವ್ರನ್ನ ತೆಗೆದುಕೊಳ್ಳೋದು, ಸಂಜಯ್ ಪಾಟೀಲ್ನ ತೆಗೆದುಕೊಳ್ಳೋದು, ಒಂದು ಪ್ರೆಸ್ ಮೀಟ್ ಮಾಡೋದು, ಮುಗೀತು ಅವ್ರ ಕೆಲಸ. ನರೇಂದ್ರ ಮೋದಿ ಅವರು ಹೊಗಳೋದು ಕೊಡೋದು. ಅದು ಇಲ್ಲಿ ಕಾಂಗ್ರೆಸ್ ಇದು ಬಿ ಜೆ ಪಿ ಕಾರ್ಯಕರ್ತರು ಅವ್ರನ್ನ ಮೀಟಿಂಗ್ ಸಹಿತ ಕರೆಯಂಗಿಲ್ಲ ಇವರು. ಮತ್ತು RSS ಅವರು ಕೂಡ ಯಾರ ಮಾತನ್ನು ಕೇಳ್ತಾ ಇದ್ದಾರೆ? ಅಧ್ಯಕ್ಷರ ಮಾತನ್ನು ಕೇಳ್ತಾ ಇದ್ದಾರೆ. ಅದರ ಕಾರ್ಯಕರ್ತರದ್ದು ಅವರು ಕೂಡ ನೋಡ್ಕೋಬೇಕು. ಬಿ ಜೆ ಪಿ ಟೊಂಗೆ ಅದು, RSS ನಾವು ಯಾರ ಕಡೆನೂ ಇಲ್ಲ ಅಂತಾರೆ. ಅದು ಟೊಂಗೆ, ಅದು ಬಡ್ಡಿನೂ ಅನ್ಬೋದು. ಅದಕ್ಕೆ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಸಂಖ್ಯೆ ಭಾಳ ದೊಡ್ಡದಿದೆ. ಇನ್ನು ಬೆಳಗಾವಿ ಗ್ರಾಮೀಣದಲ್ಲಿ ಧನಂಜಯ್ ಜಾಧವ್ ಇದ್ದಾರೆ, ದೀಪಕ್ ಕುಡ್ಚಿ ಇದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಸಂಜಯ್ ಪಾಟೀಲ್ ನನಗೆ ಟಿಕೆಟ್ ಬೇಕಂತಂದರೆ ಹಂಗಾಗೋ ಚಾನ್ಸಸ್ ಭಾಳ ಹೆಚ್ಚಿದೆ. ಇತ್ತೀಚಲಾಗಿ ದಿಗ್ವಿಜಯ್ ಸಿದ್ನಾಳ ಅವರು ಬಿ ಜೆ ಪಿದಲ್ಲಿದ್ದರು. ಅವರು ಕೂಡ ದೊಡ್ಡ ಒಬ್ಬ ನಾಯಕ ಅಂತ ಅನ್ಸ್ಕೋತಾರೆ, ದೊಡ್ಡ ಬೋರ್ಡ್ ಹಾಕಂದರೆ. ಆದರೆ ಇವ್ರದ್ದೆಲ್ಲ ಕುಡ್ಕೊಂಡು ಬೋರ್ಡ್ ಹಾಕಿದರೆ ದಿಗ್ವಿಜಯ್ ಸಿದ್ನಾಳಿಗೆ ಏನೂ ಗೊತ್ತೇನಿಲ್ಲ. ರಾಜಕೀಯ ಮರ್ಯಾದು ಏನೂ ಗೊತ್ತೇನೂ ಇಲ್ಲ. ಏನೋ ಸುರೇಶ್ ಅಂಗಡಿಯವರಿದ್ದರೆ ಏನೋ ದೊಡ್ಡ ಸಾಧನೆಯನ್ನು ಮಾಡ್ಬೋದಿತ್ತು. ಆವಾಗ ಕೂಡ ಯುವ ಘಟಕದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರು. ದಿಗ್ವಿಜಯ್ ಸಿಂಗ್ ಮಾಡಿಲ್ಲ ಅಂತಲ್ಲ, ದಿಗ್ವಿಜಯ್ ಸಿದ್ನಾಳ್ ಅವರು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವ್ರನ್ನ ಈಗ ಹೇಳಿದಂಥ ವ್ಯಕ್ತಿಗಳನ್ನ ಫೋಟೋ ಹಾಕ್ಕೊಂಡು ಅವ್ರನ್ನಷ್ಟು ಬೆಳೆಸಿದರೆ ಇಲ್ಲ, ಎಲ್ಲರೂ ತಮ್ಮ ಫೋಟೋ ಹಾಕೋದು, ತಮ್ಮ ಬೆಳೆಸೋದು, ಇದು ನಡೆದಿದೆ. ಹೀಗಾಗಿ 2028ಕ್ಕೆ ನಾವು ಬುದ್ಧಿ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ಕೇಂದ್ರ ನಾಯಕರು ಕೂಡ ಪ್ರಹ್ಲಾದ್ ಜೋಶಿ ಅವರು ಗಮನಿಸಬೇಕು. ಈ ಲಿಸ್ಟನ್ನು ತರಿಸ್ಕೊಂಡು ಅವರಿಗೆ ಕೇಂದ್ರದಿಂದ ಏನಾದರೂ ಪಕ್ಷದ ಸೇವೆ ಮಾಡಲಿಕ್ಕೆ ಸಾಧ್ಯದೆಯೋ, ಅಥವಾ ಯಾವುದೋ ಒಂದು ನಿಗಮ ಮಂಡಳಿ ಸಾಕಟ್ಟಿದ್ದಾವೆ, ಅದರಲ್ಲಿ ನೀವು ಅವ್ರಿಗೆ ಕೊಟ್ಟರೆ ಪಕ್ಷದ ಸಂಘಟನೆ ಆಗ್ತೈತಿ. ಮತ್ತೊಮ್ಮೆ ರವಿ ಪಾಟೀಲ್ ಕೆಡಿದಾರೆ ಯಾರು? ಇವರೇ ಹೊಸದಾಗಿ ಬಂದಂಥ ಬಿ ಜೆ ಪಿ ಲೀಡರ್ಗಳೇ. ಮುರುಗೇಂದ್ರ ಗೌಡ ಪಾಟೀಲ್ ಏನಿದ್ದಾರೆ, ಪೋಸ್ಟರ್ ನಾಯಕ. ಇವರಿಗೆಲ್ಲ ಬಿ ಜೆ ಪಿಯವ್ರು ಪೋಸ್ಟರ್ ನಾಯಕ ಬೇಕು, ಚಮಚಗಿರಿ ಮಾಡಬೇಕು, ಛತ್ರಿ ಹಿಡಿಯೋರು ಬೇಕು, ಹಿಂಬಾಲಕರು ಬೇಕು. ಹೀಗಾಗಿ ಬಿ ಜೆ ಪಿಗೆ ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ಕೋತ ಹೋದರೆ ಇವ್ರು ಮತ್ತೆ ಈ 2028ರಲ್ಲಿ ಮತ್ತು ಇವರು ಆಡಳಿತ ನಡೆಸಲಿಕ್ಕೆ ಬರೋದನೇ ಇಲ್ಲ, ಆಡಳಿತ ಪಕ್ಷ ಆಗಿ ಬರೋದನೇ ಇಲ್ಲ. ಮತ್ತು ಕಾಂಗ್ರೆಸ್ಸಿಗೆ ನೀವು ಸಹಾಯ ಮಾಡೋದಂತೆ. ಒಟ್ಟಾರೆ
ಈ ವಿಡಿಯೋ ಮುಖ್ಯ ಉದ್ದೇಶ ಅಂದರೆ ನಿಷ್ಠಾವಂತ ಕಾರ್ಯಕರ್ತನ ಪರಿಗಣಿಸಬೇಕು, ಅವ್ರಿಗೆ ಏನೇನು ಕೊಡಬೇಕಾಗಿದೆ ಕೊಡಬೇಕು. ಪ್ರಹ್ಲಾದ್ ಜೋಶಿಯವರು ಇದನ್ನು ಗಮನಿಸಬೇಕು, ಶೆಟ್ಟರ್ ಅವರು ಗಮನಿಸಬೇಕು. ನಂತರ ಉಳಿದ ಏನು ನಾಯಕರಿದಾರಲ್ಲ, ಸುಭಾಷ್ ಪಾಟೀಲ್ ಆಗಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರಾಗಲಿ ಅಥವಾ ಇನ್ನೂ ಅನೇಕ ಜನ ಇದ್ದಾರೆ, ಅವ್ರು ಇದನ್ನು ಗಮನಿಸಬೇಕು. ಸಂಜಯ್ ಪಾಟೀಲ್ ಅವ್ರು ಗಮನಿಸ್ತಾರೆ ಅಂತ ನಾವು ಬಯಸಿದೆ. ನಾನು ಗೊತ್ತಿರೋ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಶವಾಗಲಿ. ನಮಸ್ಕಾರ.